ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿ ಇದೆ ಅನ್ನುವಂಥದ್ದಕ್ಕೆ ಸಾಲು ಸಾಲು ಉದಾಹರಣೆಗಳು ಸಿಗ್ತಾ ಇದಾವೆ. ಮೊನ್ನೆ ಅಷ್ಟೇ PUC ನಲ್ಲಿ ಇಂಗ್ಲಿಷು ಮತ್ತೆ ಗಣಿತ ಪತ್ರಿಕೆಗಳು ಲೀಕ್ ಆಗಿದ್ವು. ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಅದಾದ್ಮೇಲೆ PU ಬೋರ್ಡ್ ನಿರ್ದೇಶಕರು ಸಚಿವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರೆ ಎಸ್ಕೇಪ್, ಒಬ್ರು ಆನ್ಸರ್ ಮಾಡ್ತಾ ಇಲ್ಲ ಅದಕ್ಕೆ. ಇದೇ ಸಂದರ್ಭದಲ್ಲಿ SSLC PU ಅಂದ್ರೆ SSLC ಪ್ರಿಪರೇಟರಿ ಪತ್ರಿಕೆನೂ ಕೂಡ ಲೀಕ್ ಆಗಿದೆ. ಮೊನ್ನೆ PUC, ಈಗ SSLC. ಕಾಸು ಕೊಟ್ರೆ ಸಿಗ್ತಾ ಇದೆ SSLC ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಜಸ್ಟ್ 30 ರೂಪಾಯಿಗೆ, ಬರೀ 30 ರೂಪಾಯಿಗೆ ಇನ್ಸ್ಟಾದಲ್ಲಿ ಪ್ರಶ್ನೆ ಪತ್ರಿಕೆ ಮಾರಾಟ ಮಾಡಲಾಗ್ತಾ ಇದೆ. 30 ರೂಪಾಯಿ ಆಗ್ಲಿ 30,000 ರೂಪಾಯಿನೇ ಆಗ್ಲಿ ಲೀಕ್ ಆಗಬಾರ್ದು ಪ್ರಶ್ನೆ ಪತ್ರಿಕೆ, ಆದ್ರೆ ಮಾರಾಟ ಆಗ್ತಾ ಇದೆ. ಇನ್ಸ್ಟಾದಲ್ಲಿ ಸ್ಟೇಟಸ್ ಹಾಕೊಂಡು ಮಾರಾಟ ಮಾಡೋ ಲೆವೆಲ್ಗೆ ಬಂದಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಮಟ್ಟಿಗೆ ಇಲ್ಲಿ ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿ ಇದೆ ಅಂತ. ಸ್ಟೇಟಸ್ ನಲ್ಲಿ ಪ್ರಶ್ನೆ ಪತ್ರಿಕೆ ಹಾಕೊಂಡು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಎಲ್ಲವೂ ಕೂಡ ಕುಲ್ಲಂ ಕುಲ್ಲ ಅನ್ನಂಗಾಗಿದೆ. ಮಧು ಬಂಗಾರಪ್ಪ ಅವ್ರನ್ನ ಆಲ್ಮೋಸ್ಟ್ ಒಂದು ವಾರದಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ. ಏನ್ ಸರ್, ಏನ್ ಆಕ್ಷನ್ ತಗೊಂಡ್ರಿ ಅಂತ ಕೇಳೋದಕ್ಕೆ ಅಡ್ರೆಸ್ಗೆ ಇಲ್ಲ. ವಾಟ್ಸಪ್ನಲ್ಲಿ ಓಪನ್ ಆಗಿ ಪ್ರಶ್ನೆ ಪತ್ರಿಕೆ ಮಾರಾಟ ಆಗ್ತಾ ಇದೆ. ಪರೀಕ್ಷೆ ಆರಂಭಕ್ಕೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಲೀಕು. ಇಲ್ಲಿ ಎಂತ ಮುಜುಗರ ಅಂದ್ರೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತ ಮಧು ಬಂಗಾರಪ್ಪ ಅವರಿಗೆ PUCಯ ಪ್ರಿಪರೇಟರಿ ಇಂಗ್ಲಿಷ್ ಪತ್ರಿಕೆ ಲೀಕ್ ಆಗಿದ್ದೆಲ್ಲಿ? ಶಿವಮೊಗ್ಗದಲ್ಲೇ, ಅವರ ತವರು ಜಿಲ್ಲೆಯಲ್ಲೇ ಲೀಕ್ ಆಗಿತ್ತು. ಅದಾದ್ಮೇಲೆ ಗಣಿತದ್ದು ಕಲಬುರಗಿಯಲ್ಲಿ. ಈಗ SSLC ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗುವ ಮುಖಾಂತರ ಶಿಕ್ಷಣ ಇಲಾಖೆಯ ಫೇಲ್ಯೂರ್ ಎದ್ದು ಕಾಣಿಸ್ತಾ ಇದೆ. ಜಸ್ಟ್ 30 ರೂಪಾಯಿಗೆ ಲೀಕ್ ಆಗ್ತಾ ಇದೆ ಪತ್ರಿಕೆ. ಲೀಕಾಸುರರ ಮಟ್ಟ ಹಾಕುವಲ್ಲಿ ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿರೋದು ಗೊತ್ತಾಗ್ತಾ ಇದೆ. ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಪ್ರಿಪರೇಟರಿ ಮಾಡಿ ಪ್ರಯೋಜನ ಏನು ಅಂತ ಕೇಳ್ತಾ ಇದ್ದಾರೆ ಪೋಷಕರು ಮತ್ತು ಶಿಕ್ಷಕರು. ಸೈಬರ್ ಠಾಣೆಗೆ ದೂರು ಕೊಟ್ಟು ಸುಮ್ಮನಾಗಿರುವಂಥದ್ದು ಶಿಕ್ಷಣ ಇಲಾಖೆ. ಯಾಕೆಂದ್ರೆ ಮಾಧ್ಯಮದವ್ರು ಪ್ರಶ್ನೆ ಮಾಡಿಬಿಟ್ರೆ ಇಲ್ಲ ನಾವು ಕ್ರಮ ಕೈಗೊಳ್ಳಿ ಅಂತ ದೂರು ಕೊಟ್ಟಿದ್ದೀವಿ ಅಂತ ಹೇಳ್ಬೋದಲ್ಲ, ಅಲ್ಲಿಗೆ ಜಾರ್ಕೊಂಡ್ಬಿಟ್ರು. ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತೋರಿಸ್ತಾ ಇದೀವಿ ನೋಡಿ. SSLC ಪ್ರಿಪರೇಟರಿ ಒರಿಜಿನಲ್ ಪ್ರಶ್ನೆ ಪತ್ರಿಕೆ ಅದು ಲೀಕ್ ಆಗಿರುವಂಥದ್ದು. ಲೀಕ್ ಆಗಿರೋದು ಮತ್ತೆ ಒರಿಜಿನಲ್ ಎರಡನ್ನೂ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಇನ್ ಮೇನ್ ಎಕ್ಸಾಮ್ ಹೆಂಗ್ ನಡೆಸೋಣ ಅಂತ ಇವರು ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆಗಳೇ ಈ ರೀತಿಯಾಗಿ ಕುಲ್ಲಂ ಕುಲ್ಲ ರೀತಿಯಲ್ಲಿ ಸೇಲ್ ಆಗ್ತಾ ಇದೆ. ಪಾಪ ಕಷ್ಟಪಟ್ಟು ಓದಿದಂತ ಮಕ್ಕಳ ಪರಿಸ್ಥಿತಿ ಏನಾಗೋಣ? ಇಲ್ಲಿ ಅನ್ಯಾಯಕ್ಕೊಳಗಾಗೋರು ಯಾರು? ಕಷ್ಟಪಟ್ಟು ಓದುವಂತವ್ರು. ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿ ಇದೆ, ನಿರ್ಲಕ್ಷ್ಯ ಇದೆ ಶಿಕ್ಷಣ ಇಲಾಖೆದು. ಆ ಸಚಿವರೇ ಸ್ಟ್ರಿಕ್ಟ್ ಆಗಿಲ್ವಾ ಅಂತ ಪ್ರಶ್ನೆಗಳು ಬರ್ತವೆ. ಅವ್ರ ಕಂಟ್ರೋಲ್ ನಲ್ಲಿ ಇಟ್ಟಿದ್ದಿದ್ರೆ ತಮ್ಮ ಇಲಾಖೆಯನ್ನ, ಒಂದು ತಪ್ಪಾದಾಗ ಎಚ್ಚೆತ್ಕೊಂಡಿದ್ರೆ ಈ ರೀತಿಯಾಗಿ ಸಾಲು ಸಾಲು ತಪ್ಪುಗಳಾಗ್ತಾ ಇರಲಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ನೋಡ್ತಾ ಇದೀವಿ ಸಾಲು ಸಾಲು ತಪ್ಪುಗಳು ಆಗ್ತಾನೆ ಇದಾವೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ. ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿ ನಿರ್ಲಕ್ಷ್ಯ ಇದೆ ಅನ್ನುವಂಥದ್ದಕ್ಕೆ ಇದೇ ಎಕ್ಸಾಂಪಲ್ ಅಂತ ಕಾಣಿಸುತ್ತೆ. ಪೃಥ್ವಿ, ಶಿಕ್ಷಣ ಇಲಾಖೆ ಜೊತೆಗೆ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದಾರಾ ಇಲ್ವಾ ಅನ್ನುವಂಥದ್ದೇ ರಾಜ್ಯದಲ್ಲಿರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳು ಜೊತೆಗೆ ಪೋಷಕರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ, ಜೊತೆಗೆ ನಮಗೂ ಕೂಡ ಪ್ರಶ್ನೆ. ಯಾಕಂದ್ರೆ ಸತತವಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ. ದ್ವಿತೀಯ PUC ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಅದಾದ ಬೆನ್ನಲ್ಲೇ ಈಗ SSLC ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಯಿತು. ಹೀಗಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸಭೆ ಮಾಡ್ತಾ ಇಲ್ಲ. ಅಧಿಕಾರಿಗಳ ಹತ್ರ ಏನಾಗ್ತಾ ಇದೆ, ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಪರಿಶೀಲನೆ ಮಾಡುವಂತಹ ಕೆಲಸ ಆಗ್ತಾ ಇಲ್ಲ. ಅಂದ್ರೆ ಇಲಾಖೆ ಈ ವಿಚಾರವನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಅನೇಕರಲ್ಲಿ ಅನಿಸಬಹುದು ಪ್ರಿಪರೇಟರಿಗೆ ಯಾಕೆ ಇಷ್ಟು ಹೇಳ್ತಾ ಇದ್ದಾರೆ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಅಂತ. ಪ್ರಿಪರೇಟರಿ ಪರೀಕ್ಷೆಯನ್ನು ಈ ಸಲ ಬೋರ್ಡ್ ಲೆವೆಲ್ ಅಲ್ಲಿ ಮೇನ್ ಎಕ್ಸಾಮ್ ತರನೇ ಮಾಡಿರೋದು. ಅಂದ್ರೆ KSEAB ಇಂದ ಏಕರೂಪ ಪ್ರಶ್ನೆ ಪತ್ರಿಕೆ ಅಂತ ಮಾಡಿ ರಾಜ್ಯಾದ್ಯಂತ ಪ್ರಶ್ನೆ ಪತ್ರಿಕೆಯನ್ನ ಏನೋ ಆನ್ಲೈನ್ ಅಲ್ಲಿ ಸರಬರಾಜು ಮಾಡಿ, ಅಂದ್ರೆ ಬೋರ್ಡ್ ಇಂದನೇ ರೆಡಿ ಆದಂತಹ ಪ್ರಶ್ನೆ ಪತ್ರಿಕೆಯನ್ನ ಪ್ರತಿ ಶಾಲೆಗಳಿಗೂ ಕೂಡ ಕಳಿಸಿರುವಂತದ್ದು. ಇನ್ನು ಈ SSLC ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ ಬಂದ್ರೆ
5ನೇ ತಾರೀಕಿಂದ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇತ್ತು. 5ನೇ ತಾರೀಕಿಂದ ನಡೀತಾ ಇದ್ದಂತಹ ಎಕ್ಸಾಮ್ ಇವತ್ತಿನವರೆಗೂ ಕೂಡ ಪ್ರತಿ ದಿನ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಹರಿದಾಡ್ತಾ ಇದೆ. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಬೇಕಾದ್ರೆ ನನಗೆ DM ಮಾಡಿ ಏನೋ 30 ರೂಪಾಯಿ ಕೊಡಿ, 40 ರೂಪಾಯಿ ಕೊಡಿ, 1000 ಕೊಡಿ, 2000 ಕೊಡಿ, ನಾನು ನಿಮಗೆ ಕ್ವಶನ್ ಪೇಪರ್ ಕಳಿಸ್ತೀನಿ. ಈ ರೀತಿಯಾಗಿ ಹಲವು ಐಡಿಗಳಲ್ಲಿ, ಡೆಲ್ಟಾ ಅನ್ನುವಂತಹ ಹಲವು ಐಡಿಗಳಲ್ಲಿ ಕ್ವಶನ್ ಪೇಪರ್ ವಿಚಾರವಾಗಿ ಪದೇ ಪದೇ ಚರ್ಚೆ ಆಗ್ತಾನೆ ಇತ್ತು. ಸೊ ಯಾವಾಗ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಮಾಧ್ಯಮದ ಗಮನಕ್ಕೆ ಬರುತ್ತೆ, ಆಗ ಹೋಗಿ ಒಂದು ಪೊಲೀಸ್ ಠಾಣೆಗೆ ದೂರನ್ನು ಕೊಡುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಇಷ್ಟು ದಿನ ಆದ್ರೂ ಕೂಡ ಆ ಐಡಿಗೆ, ಅಂದ್ರೆ ಯಾವ ಐಡಿಯಲ್ಲಿ ಕ್ವಶನ್ ಪೇಪರ್ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ಬರ್ತಾ ಇತ್ತು, ಆ ಐಡಿಯನ್ನ ಬ್ಲಾಕ್ ಮಾಡುವಂತಹ ಕೆಲಸ ಮಾಡಿಲ್ಲ. ಇದುವರೆಗೂ ಕೂಡ ಆ ಡೆಲ್ಟಾ ಅನ್ನುವಂತಹ ಐಡಿಯಲ್ಲಿ ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ ವಿಚಾರವಾಗಿ ಚರ್ಚೆ ಆಗ್ತಾನೆ ಇದೆ. ಓಪನ್ ಆಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹಾಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಎಕ್ಸಾಮ್ ಬಗ್ಗೆ ಎಷ್ಟು ಸೀರಿಯಸ್ ಆಗಿ ಇವ್ರು ಪರಿಗಣನೆ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಆತ ಹಾಕಿರುವಂತಹ ಅಷ್ಟೂ ಪ್ರಶ್ನೆ ಪತ್ರಿಕೆ ನಿಜ ಅಂತ ನಾನು ಹೇಳೋದಿಲ್ಲ, ಆದ್ರೆ ಸೈನ್ಸ್ ವಿಚಾರಕ್ಕೆ ಬಂದ್ರೆ ಅದು ನಿಜ ಆಗಿದೆ. ಜೊತೆಗೆ ಒಂದಷ್ಟು ಪ್ರಶ್ನೆ ಪತ್ರಿಕೆಗಳಂತೂ ಲೀಕ್ ಆಗಿರೋದು ನಿಜ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಹೇಳ್ತಾರೆ 2 ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ. ಸೊ ಲೀಕ್ ಆಗಿದೆ ಅಂತ ನಿಮ್ಮ ಗಮನಕ್ಕೆ ಬಂದ ಮೇಲೆ ಕೊನೆ ಪಕ್ಷ ನಿರ್ಬಂಧ ಮಾಡುವಂತಹ ಕೆಲಸ ಆದ್ರೂ ಮಾಡಬೇಕಾಗಿತ್ತು. ಬಟ್ ಅದು ಯಾವುದೇ ರೀತಿಯಾಗಿ ಆಗ್ತಾ ಇಲ್ಲ. ಇಲಾಖೆಯ ವೈಫಲ್ಯ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುವಂತದ್ದು ಪೃಥ್ವಿ. ಪ್ರಗತಿಯಲ್ಲಿ ಪ್ರಿಪರೇಟರಿ ಪೇಪರ್ಗಳೇ ಈ ರೀತಿಯಾಗಿ ಲೀಕ್ ಆಗ್ತಾ ಇದೆ PUC ಮತ್ತು SSLCಗೆ. ಅಂದ್ರೆ ಇದೊಂಥರ ಚಾಲೆಂಜ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಇದನ್ನ ಸವಾಲಾಗಿ ಸ್ವೀಕರಿಸಿ ಏನಾಗ್ತದೆ, ಏನು ಎತ್ತ, ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸೋದನ್ನ ಬಿಟ್ಟು ಶಿಕ್ಷಣ ಇಲಾಖೆ ಮೌನ ವಹಿಸಿರೋದನ್ನ ನೋಡ್ತಾ ಇದ್ರೆ, ಇನ್ನ ನೆಕ್ಸ್ಟ್ ಮೇನ್ ಎಕ್ಸಾಮ್ ಬಂದಂತ ಸಂದರ್ಭದಲ್ಲಿ ಹೇಗಿರುತ್ತೋ ಅನ್ನುವಂತ ಭಯ ಸಹಜವಾಗಿ ಕಷ್ಟಪಟ್ಟು ಓದುವಂತ ಮಕ್ಕಳಿಗೆ ಕಾಡ್ತಾ ಇದೆ ಅಂತ ಕಾಣಿಸುತ್ತೆ ಈಗ. ಖಂಡಿತ ಪೃಥ್ವಿ, ಯಾಕಂತಂದ್ರೆ ಇಲ್ಲಿ ಮೋಸ ಆಗೋದು ಯಾರಿಗೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೋಸ ಆಗುತ್ತೆ. ಪೋಷಕರು ಕೂಡ ಅದೇ ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಸೊ ದುಡ್ಡಿಗೆ ಪ್ರಶ್ನೆ ಪತ್ರಿಕೆ ಪ್ರಿಪರೇಟರಿನೇ ಸಿಗುತ್ತೆ ಅಂತ ಆದ್ರೆ ಮಕ್ಕಳು ಮೇನ್ ಎಕ್ಸಾಮ್ ಹೆಂಗ್ ಓದ್ತಾರೆ? ಅಂದ್ರೆ ಕೆಲವೊಂದು ಮಕ್ಕಳು ದುಡ್ಡಿಗೆ ಕ್ವಶನ್ ಪೇಪರ್ ತಗೊಂಡವರು ನಿಜವಾಗಿ ಪ್ರಾಮಾಣಿಕವಾಗಿ ಓದಿ ಎಕ್ಸಾಮ್ ಅನ್ನ ಬರಿಬೇಕು ಅಂತ ಅನ್ಕೊಂಡಿರೋ ಮಕ್ಕಳ ತಲೆನೂ ಕೂಡ ಹಾಳು ಮಾಡ್ತಾರೆ. ಆ ಮಕ್ಕಳು ಕೂಡ ನೆಟ್ಟಿಗೆ ಓದ್ದೆ ಪ್ರಶ್ನೆ ಪತ್ರಿಕೆ ಸಿಗಬಹುದೇನೋ ಅನ್ನುವಂತಹ ಅತಿಯಾದ ನಿರೀಕ್ಷೆಯಲ್ಲಿ ಅವರು ಏನೋ ಸರಿಯಾಗಿ ಓದೋದಿಲ್ಲ, ಸರಿಯಾಗಿ ಪ್ರಿಪೇರ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ಆದಾಗ ಎಕ್ಸಾಮ್ ಮೇಲೆ ನೇರವಾಗಿ ಎಫೆಕ್ಟ್ ಆಗುತ್ತೆ. ಕೊನೆ ಪಕ್ಷ ಇದಕ್ಕೆ ಕಡಿವಾಣ ಹಾಕಿ ರಾಜ್ಯಾದ್ಯಂತ ನಡೀತಿರುವಂತಹ ಎಕ್ಸಾಮು, ಸೊ ಪ್ರಿಪರೇಟರಿ ಅಂತ ನೀವು ಇದನ್ನ ಪರಿಗಣನೆಗೆ ತಗೊಳ್ಳದೆ, ಅಂದ್ರೆ ಲೈಟ್ ಆಗಿ ತಗೊಳ್ಳದೆ ಇದನ್ನ ಮುಖ್ಯವಾಗಿ ಪರಿಗಣಿಸಿ ಮಕ್ಕಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ಬಗೆಹರಿಸಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಒಂದಷ್ಟು ಇನ್ಸ್ಟಾಗ್ರಾಮ್ಗಳಲ್ಲಿ, ಅಂದ್ರೆ ಈ ಡೆಲ್ಟಾ ಅನ್ನುವಂತಹ ಒಂದು ಐಡಿ ನೇಮ್ಗಳಲ್ಲೇ ಒಂದಷ್ಟು ಕ್ವಶನ್ ಪೇಪರ್ನ ಆತ ಏನ್ ಹಾಕ್ತಾ ಇದ್ದ, ಅಂದ್ರೆ ಈ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ, ಜೊತೆಗೆ ಆತನ ಸ್ಟೋರಿಯಲ್ಲಿ, ಜೊತೆಗೆ ಪೋಸ್ಟ್ ಅಲ್ಲೂ ಕೂಡ ಹಾಕ್ತಾ ಇದ್ದ. ಆತನ ಕಮೆಂಟ್ಸ್ ಅಲ್ಲಿ ನೀವು ನೋಡಿದ್ರೆ ಸಾವಿರಾರು ವಿದ್ಯಾರ್ಥಿಗಳು ಹೋಗಿ ಅಲ್ಲಿ ಕಮೆಂಟ್ ಹಾಕಿದ್ದಾರೆ, ಬ್ರೋ ನನ್ಗೆ ವಿಡಿಯೋ ಸೆಂಡ್ ಮಾಡಿ, ಇದು ಕ್ವಶನ್ ಪೇಪರ್ ಲಿಂಕ್ ಸೆಂಡ್ ಮಾಡಿ, ಅದು ಸೆಂಡ್ ಮಾಡಿ, ಇದು ಸೆಂಡ್ ಮಾಡಿ ಅಂತ. ಸೊ ಆ ಮಕ್ಕಳಿಗೆ ಓದುವಂತಹ ಮನಸ್ಥಿತಿ ಕೂಡ ಕುಗ್ತಾ ಹೋಗುತ್ತೆ. ಬಹುತೇಕ ಶಾಲಾ ವಿದ್ಯಾರ್ಥಿಗಳು ಕೂಡ ಇದನ್ನೇ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಟೀಚರ್ಸ್ ಕೂಡ ನಮ್ಗೆ ಹೇಳ್ತಾ ಇದ್ರು. ಅಂದ್ರೆ ಈ ರೀತಿಯಾಗಿ ಬೆಳವಣಿಗೆ ಆಗ್ತಾ ಹೋದ್ರೆ ಮಕ್ಕಳು ಮೇನ್ ಎಕ್ಸಾಮಿಗೆ ರೆಡಿ ಆಗೋದಿಲ್ಲ. ಇದರಿಂದ ವಾರ್ಷಿಕ ಫಲಿತಾಂಶದ ಮೇಲೆ ಕುಸಿತ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಆತಂಕವನ್ನ ಹೊರಹಾಕ್ತಾ ಇರುವಂತದ್ದು ಪೃಥ್ವಿ. ನೋಡೋಣ ಶಿಕ್ಷಣ ಸಚಿವರು ಏನ್ ರಿಯಾಕ್ಷನ್ ಕೊಡ್ತಾರೆ ಇದಕ್ಕೆ ಅನ್ನುವಂಥದ್ದನ್ನ. ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ.